ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯಕೊಟಮ್ಮ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರಿಜಿಸ್ಟ್ರೇಷನ್ ಆಫೀಸಿಂದ ಸೂರ್ಯ ಮೀನಾ ಮನೆಗೆ ವಾಪಸ್ ಬರ್ತಾರೆ. ಆಗ ರಂಗನಾಥ್ ಅವರು ಏನಾಯ್ತಪ್ಪ ವಿಷಯ ಅಂತ ಕೇಳ್ಬೇಕಾದ್ರೆ, ಅಪ್ಪಯ್ಯ ನಾವು ಲೆಟರ್ ಕೊಟ್ಟು ಬಂದಿದೀವಿ, ಇನ್ 2 ದಿವಸದಲ್ಲಿ ಅವ್ರು ಪರ್ಮಿಷನ್ ಸಿಗುತ್ತೆ ಅಂತ ಹೇಳಿ ಕಳ್ಸಿದ್ದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೇಗೋ ನೀವು ರೂಮ್ ಕಟ್ಟಿದ್ರೆ ನನ್ಗೂ ತುಂಬಾ ಖುಷಿ ಆಗತ್ತಪ್ಪ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ಅಯ್ಯೋ, ಕಟ್ತಾ ಇರೋದು ಇಷ್ಟೇ ರೂಮು, ಅದಕ್ಕೆ ಏನೋ ದೊಡ್ಡದಾಗ ಮನೆ ಕಟ್ಟೋರ್ ತರ ಬಿಲ್ಡಪ್ ಕೊಡ್ತಾರೆ ಅಂತ ಶಾಂತಿ ಹೀಯಾಳಿಸಿ ಮಾತಾಡ್ತಿರ್ತಾರೆ. ಈ ಶಾಂತಿ, ನೀನ್ ಯಾವತ್ತೂ ಬದ್ಲೇ ಆಗೋದಿಲ್ವಲ್ಲೇ ನೋಡೆ, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ, ಅದನ್ನ ಅವ್ರ ಚೆನ್ನಾಗ್ ನೋಡ್ಕೊಳಕ್ ಗೊತ್ತಿದೆ ಅಂತ ರಂಗನಾಥ್ ಅವ್ರು ಶಾಂತಿಗೆ ಬೈತಾರೆ. ಹೈ, ನಾನ್ ಹೇಳಿದ್ದೇನೆ ಯಾವತ್ತಾನೆ ನೀವ್ ಕಿವಿಗ್ ಹಾಕೊಂಡಿದೀರಾ ಛೆ ಅಂತ ಹೇಳ್ಕೊಂಡು ಶಾಂತಿ ರೂಮ್ಗೆ ಹೋಗ್ತಾಳೆ. ಸೂರ್ಯ, ನಿಮ್ಮಮ್ಮ ಏನೇನೋ ಹೇಳ್ತಾಳೆ ಅಂತ ನೀನ್ ತಲೆ ಕೆಡಿಸ್ಕೋಬೇಡ, ಬೇಗ ಬೇಗ ಪರ್ಮಿಷನ್ ತಗೊಂಡ್ ಬಂದು ನೀನ್ ರೂಮ್ ಕಟ್ಸಪ್ಪ, ಸುಮ್ನೆ ಈ ರೀತಿ ಅರ್ಧಂಬರ್ಧ ಕೆಲ್ಸ ನಿಲ್ಲಿಸ್ಬಾರ್ದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಸರಿ ಆಯ್ತು ಅಪ್ಪಯ್ಯ ಅಂತ ಹೇಳ್ತಾ ಸೂರ್ಯ ಮೀನಿನ್ ಜೊತೆ ಕಿಚನ್ಗೆ ಹೋಗ್ತಾನೆ. ಹಬ್ಬ, ಒಂದ್ ರೀತಿಲಿ ಎಲ್ಲಾ ಕೆಲ್ಸನೂ ಆಲ್ಮೋಸ್ಟ್ ಮುಗಿತಾ ಬಂತು ಮೀನಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಎಲ್ಲಾ ಚೆನ್ನಾಗೇ ನಡೆಯುತ್ತೆ, ನೀವ್ ತಲೆ ಕೆಡಿಸ್ಕೋಬೇಡಿ ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ, ಆದಷ್ಟು ಬೇಗ ರೂಮ್ ಕಟ್ಬಿಟ್ರೆ ಇನ್ನು ನಾವ್ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತೀವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೆಕ್ಸ್ಟ್ ಲೆವೆಲ್ ಏನದು, ಇನ್ನೊಂದ್ ರೂಮ್ ಕಟ್ತೀವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಆ ಅಲ್ಲ, ಇನ್ನೊಂದ್ ರೂಮ್ ಎಲ್ಲ ಇಲ್ಲಿ ಅವಶ್ಯಕತೆ ಇಲ್ಲಮ್ಮ, ರೂಮ್ ಕಟ್ಟಿ ಮುಗ್ಸಿದ್ರೆ ತಾನೇ ಅಪ್ಪಯ್ಯನ ಆಸೆನ ನಾವು ನೆರವೇರ್ಸಕ್ಕಾಗೋದು. ಈ ಮನೆಗೆ ವಾರಸ್ದಾರು ಕೊಡ್ಬೇಕು ಅಂತ ಬೇರೆ ಹೇಳ್ಬಿಟ್ಟಿದಾರಮ್ಮ, ಅದು ನಮ್ ಕೈಲಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಸಾಕು ಸುಮ್ನೆ ಇರಿ, ಅಜ್ಜಿ ಏನಾದ್ರು ಬಂದು ಅಂದ್ರೆ ಕಷ್ಟ ಆಮೇಲೆ, ಮೊದ್ಲು ಈಗಿರೋ ರೂಮ್ನೇ ಕಟ್ಟಿ ಮುಗ್ಸೋಣ, ಆಮೇಲೆ ಮಿಕ್ಕಿದನ್ನೆಲ್ಲ ಯೋಚನೆ ಮಾಡಿದ್ರಾಯ್ತು ಅಂತ ಮೀನಾ ಹೇಳ್ತಾ ನಾಚ್ಕೋತಿರ್ತಾಳೆ. ಹೇ ಮೀನಾ, ಎಲ್ಲೇ ನಿನ್ ತಾಳಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಯ್ಯೋ ರೀ ಇಲ್ಲೇ ಇದೆ, ಆದ್ರೆ ಏನ್ ಮಾಡೋದು, ಅಜ್ಜಿಗೋಸ್ಕರ ಇದೆಲ್ಲ ಮಾಡ್ಲೇಬೇಕಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಅಯ್ಯೋ ಹೌದಲ್ಲ, ಮರ್ತೋಗಿತ್ತು, ಲಕ್ಕಿ ಏನಾದ್ರು ನೋಡಿದ್ರು ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟೊತ್ಗೆ ಲಕ್ಕಿ ಅವಾಗ ತಾನೇ ಎದ್ದು ರೂಮಿಂದ ಆಚೆಗ್ ಬರ್ತಾರೆ. ಆಗ ರಂಗನಾಥ್ ಅವರು ಬುಕ್ ಓದ್ತಾ ಓದ್ತಾ ಹಾಗೆ ತೂಗುಡಿಸ್ತಿರ್ತಾರೆ. ಅವನನ್ನ ನೋಡ್ತಾ ಲಕ್ಕಿ ಸೀದಾ ಅಡಿಗೆ ಮನೆಗೆ ಹೋಗ್ತಾರೆ. ಅಲ್ಲಿ ಸೂರ್ಯ ಮೀನಾ ಇಬ್ರು ಮಾತಾಡ್ತಿರೋದನ್ನ ನೋಡಿ, ಹಾಗೆ ನಗ್ತಿರೋದನ್ನ ನೋಡಿ ಲಕ್ಕಿಗೆ ಕೋಪ ಬರುತ್ತೆ. ಅಯ್ಯಯ್ಯೋ, ಏನೇನು ಹುಡುಗಿ ಜೊತೆ ಈ ರೀತಿ ಒಂಟಿಯಾಗಿ ಮಾತಾಡ್ತಿದ್ದಾನಲ್ಲ ಅಂತ ಲಕ್ಕಿ ನೋಡ್ಬೇಕಾದ್ರೆ, ಹಾಗೆ ಇದ್ದಕ್ಕಿದ್ದಂಗೆ ರವಿ ಮತ್ತೆ ಶ್ರುತಿ ಇಬ್ರು ಸೆಲ್ಫಿ ತಗೊಳ್ತಿರೋದನ್ನ ನೋಡ್ತಾರೆ. ಛೆಛೆ, ಇವನ್ ನೋಡಿದ್ರೆ ಇಲ್ಲಿ ಹುಡುಗಿ ಜೊತೆ ಮಾತಾಡ್ತಾ ನಿಂತಿದ್ದಾನೆ, ಅವ್ನ್ ನೋಡಿದ್ರೆ ಆ ಹುಡುಗಿ ಜೊತೆ ಆಚೆ ಕಡೆ ನಿಂತ್ಕೊಂಡು ಫೋಟೋ ತಗತಾವನೆ, ನನ್ ಮೊಮ್ಮಕ್ಳು ಯಾಕೆ ಈ ರೀತಿ ಆಗೋದ್ರು. ಲೋ ರಂಗ, ನಿದ್ದೆ ಹೊಡೆದಿದ್ದು ಸಾಕು, ಎದ್ದೇಳೋ. ಅಲ್ಲ ಕಣೋ, ನಿನ್ ಮಕ್ಳು ಎಂತ ಕೆಲ್ಸ ಮಾಡ್ತಾವ್ರಲ್ಲೋ, ಅವ್ರು ಏನ್ ಮಾಡ್ತಿದಾರೆ ಅಂತಾನೆ ನಿನ್ಗೆ ಗೊತ್ತಿಲ್ವೇನೋ ಅಂತ ಲಕ್ಕಿ ರೇಗಾಡ್ಬೇಕಾದ್ರೆ, ಅಯ್ಯೋ ಅಮ್ಮ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಏ ಶಾಂತಿ, ಎಲ್ಲೇ ಹಾಳಾಗೋದೆ, ಬಾರೆ ಬೇಗ ಅಂತ ಲಕ್ಕಿ ಕೂಗಾಡ್ಬೇಕಾದ್ರೆ, ಅಯ್ಯೋ ಅತ್ತೆ ಏನಾಯ್ತು ಅಂತ ಶಾಂತಿ ಅಲ್ಲಿಗೆ ಓಡೋಡಿ ಬರ್ತಾಳೆ. ಏಯ್, ಈ ಮನೇಲಿ ಏನೇ ಮಾಡ್ತಿದ್ಯಾ ನೀನು, ಗಂಡ್ ಮಕ್ಳುಗಳು ಯಾರ ಹತ್ರ ಮಾತಾಡ್ತಾ ಇದಾರೆ, ಯಾರ ಹತ್ರ ನಿಂತ್ಕೊಂಡು ಏನೇನೆಲ್ಲ ಆಟ ಆಡ್ತಿದಾರೆ ಅಂತ ನೀನ್ ನೋಡಕ್ ಆಗೋದಿಲ್ವೇನೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ನಾನ್ ಎಲ್ಲ ನೋಡ್ತಾನೆ ಇದೀನಿ ಅಂತ ಶಾಂತಿ ಹೇಳ್ತಾಳೆ. ಆ ನೀನ್ ನೋಡಿದನ್ನ ನಾನು ನೋಡ್ದೆ, ನಾನ್ ಇವಾಗ ತಾನೇ ನೋಡ್ಕೊಂಡ್ ಬರ್ತಾ ಇದೀನಿ ಕಣೆ, ಅಲ್ಲಿ ನಿನ್ ಮಗ ರವಿ ಆ ಹುಡ್ಗಿ ಶ್ರುತಿ ಜೊತೆ ಫೋಟೋ ತಗೋತಾ ಇದ್ದಾನ್ ಕಣೆ, ಇನ್ನು ಆ ಅಡ್ಗೆ ಮನೇಲಿ ನಮ್ ಸೂರ್ಯ ಆ ಮೀನನ್ ಜೊತೆ ನಗ್ನಗ್ತಾ ಮಾತಾಡ್ತಿದ್ದಾನ್ ಕಣೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಗಂಡ ಹೆಂಡತಿ ಅಂದ್ಮೇಲೆ ಇನ್ಯಾರ ಜೊತೆ ಹೋಗಿ ಮಾತಾಡಕ್ಕಾಗತ್ತೆ ಅಂತ ಶಾಂತಿ ಅವಳಗವಳೆ ಗೊಣಗ್ತಾ ಇರ್ತಾಳೆ. ಏನೇ ಹೇಳ್ತಿದ್ಯಾ, ಜೋರಾಗ್ ಬೊಗಳೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅದು ಅತ್ತೆ, ಅದು ಏನಂದ್ರೆ ಆ ಮಾಮೂಲಿ ಒಂದೇ ಮನೇಲಿ ಇರೋರಲ್ವಾ, ಅದಕ್ಕೇನೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಕಣೆ, ಈ ರೀತಿ ಮದ್ವೆ ಆಗ್ದಿರೋ ಹುಡ್ಗ ಹುಡ್ಗಿ ಮಾತಾಡ್ತಾ ನಿಂತಿದ್ರೆ ಜನ ಏನಂತ ಅನ್ಕೊಳಲ್ವೇ, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೇ ಮಾಡೋದು, ಮೊದ್ಲು ಇದನ್ನೆಲ್ಲ ಇಲ್ಲೇ ನಿಲ್ಸು ಅಂತ ಹೇಳೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಶಾಂತಿ ರಂಗನಾಥ್ ಮುಖಾನ ನೋಡ್ತಿರ್ತಾಳೆ. ರಂಗನಾಥ್ ಅವರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾರೆ. ಏಯ್, ಅಲ್ಲೇನೇ ನೋಡ್ತಿದ್ಯಾ, ಛೆ ಹೋಗಿ ಹೋಗಿ ನಿನ್ನಂತವಳ ಹತ್ರ ಹೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಲೇ ರಂಗ, ಅವ್ರಿಬ್ರು ಇವಾಗ್ಲೇ ಕರೆದು ಇದ್ರ ಬಗ್ಗೆ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ನೋಡು ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಇರಮ್ಮ, ನಾನ್ ಕರೆದು ಮಾತಾಡಿಸ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲ ಇಲ್ಲ, ಅವ್ರನ್ನ ನನ್ ಕಣ್ ಮುಂದೆನೆ ಕರ್ಕೊಂಡ್ ಬಂದ್ ನಿಲ್ಸಿ ಮಾತಾಡಿಸ್ಬೇಕು ನೀನು ಅಂತ ರಂಗನಾಥ್ ಅವ್ರಿಗೆ ಲಕ್ಕಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಆಗ ವಿಧಿ ಇಲ್ದೆ ರಂಗನಾಥ್ ಅವರು ಸೂರ್ಯ ಮತ್ತೆ ರವಿನ ಅಲ್ಲೇ ಕರೀತಾರೆ. ಆಗ ಅವ್ರಿಬ್ರು ಬಂದ್ಮೇಲೆ ಏನಪ್ಪಯ್ಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಷ್ಟರಲ್ಲಿ ಶ್ರುತಿ ಮೀನನ್ನು ಜೊತೆಗ್ ಬಂದ್ ನಿಂತ್ಕೋತಾರೆ. ಲೇ ಸೂರ್ಯ, ನೀನು ಊರಲ್ಲಿ ಇರ್ಬೇಕಾದ್ರೆ ಸರಿಯಾಗಿ ಇದ್ದಲ್ಲೋ, ಏನೋ ಆಯ್ತು ನಿನ್ಗೆ, ಇಲ್ಲಿಗ್ ಬಂದ್ಮೇಲೆ ನಿನ್ ಬುದ್ಧಿ ಕೆಟ್ಟೋಗ್ಬಿಟ್ಟೈತೆ ಕಣೋ. ಲೋ ರವಿ, ಓದ್ಬೇಕಾಗಿರೋ ಟೈಮಲ್ಲಿ ನಿಂಗೆ ಇದೆಲ್ಲ ಏನು ಅವಶ್ಯಕತೆ ಇದೆಯೇನೋ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಜ್ಜಿ ನೀವೇನ್ ಹೇಳ್ತಾ ಇದೀರ ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತ ರವಿ ಕೇಳ್ತಾನೆ. ಅಪ್ಪಯ್ಯ ಏನಾಯ್ತಪ್ಪಯ್ಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಎಲ್ಲ ನೀವೇ ಮಾಡ್ರ ಕೆಲ್ಸ ಅಂತ ರಂಗನಾಥ್ ಅವರು ಸೂರ್ಯನ್ಗೆ ಕಣ್ಕೊಂಡ್ ಬಿಡ್ತಿರ್ತಾರೆ. ಲೋ ರಂಗ, ಹೇಳ ನೀನೇನೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಮ್ಮ
ನೀನ್ ಹೇಳಿದ್ರೆ ಕೇಳ್ತಾರೆ, ನೀನೇ ಹೇಳ್ಬಿಡು ಅಂತ ರಂಗನಾಥ್ ಅವರು ಲಕ್ಕಿಗೆ ಹೇಳ್ತಾರೆ. ಓಹೋ, ಈಗ ನಿನ್ನ ಮಾತು ಕೇಳದೇ ಇರೋ ರೀತಿ ಆಗೋಗ್ಬಿಟ್ರ ಇವ್ರು. ಹಂಗಿದ್ರೆ ಗಂಡ ಹೆಂಡತಿ ಇಬ್ರು ಭಯನೇ ಇಲ್ಲ ಓಕೆ, ಅದಿಕ್ಕೆ ತಮ್ಗಿಷ್ಟ ಬಂದಂಗ್ ಆಡ್ತಾ ಇದಾರೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಹೌದ್ ಹೌದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಲಕ್ಕಿ, ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನನ್ಗೆ ಅರ್ಥ ಆಗ್ತಿಲ್ಲ, ಅದೇನು ಅಂತ ಸರಿಯಾಗಿ ಸೊಲ್ಲು ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಕಣ್ರೋ, ನಿಮ್ಮಿಬ್ರಿಗೂ ಹೆಣ್ಮಕ್ಳ ಹತ್ರ ಅದೇನೋ ಮಾತು ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಮತ್ತೆ ರವಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ರಂಗನಾಥ್ ಮುಖಾನ ನೋಡ್ತಿರ್ತಾರೆ. ಎಲ್ಲ ನೀವೇ ತಾನೇ ಮಾಡ್ಕೊಂಡಿರೋದು, ನೀವೇ ಏನಾದ್ರೂ ಹೇಳ್ಕೊಳ್ಳಿ ಅಂತ ರಂಗನಾಥ್ ಅವರು ಕೈ ಸನ್ನೆ ಮಾಡಿ ಹೇಳ್ತಾರೆ. ಲಕ್ಕಿ, ಅದೆಲ್ಲ ಏನಿಲ್ಲ, ಸುಮ್ನೆ ಹಂಗೆ ತಮಾಷೆಗೆ ಮಾತಾಡ್ತಾ ಇದ್ದೆ ಅಷ್ಟೇನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಯಾಕೋ ಸುಳ್ಳು ಹೇಳ್ತಾ ಇದ್ಯಾ ಅಂತ ಲಕ್ಕಿ ಕೇಳ್ತಾರೆ. ಅಯ್ಯೋ ಇಲ್ಲ ಅಜ್ಜಿ, ನಾವೇನು ತಪ್ಪಾಗೇನು ಮಾತಾಡಿಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ನೋಡೋ ಮೊಮ್ಮಗ್ನೆ, ನೀವ್ ಮಾತಾಡಿದ್ದೆ ತಪ್ಪು ಅಂತ ಹೇಳ್ತಾ ಇರೋದ್ ನಾನು. ಅದೇನೋ ಅದು ಮುಖನ ಹತ್ರದಲ್ಲಿ ಇಟ್ಕೊಂಡು ಆ ರೀತಿ ಎಲ್ಲ ಮಾತಾಡೋದು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅದು ಸೆಲ್ಫಿ ಅಜ್ಜಿ ಅಂತ ರವಿ ಹೇಳ್ತಾನೆ. ಏನು ಚೆಲ್ವಿನಾ? ಚೆಲ್ವಿ ಅಂತ ಇನ್ನೊಬ್ಳು ಹುಡುಗಿ ಬೇರೆ ಇದ್ದಾಳಾ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಇಲ್ಲ ಅಜ್ಜಿ, ಅದು ಚೆಲ್ವಿ ಅಲ್ಲ, ಸೆಲ್ಫಿ ಸೆಲ್ಫಿ ಅಂದ್ರೆ ನಮ್ ಫೋಟೋನ ನಾವೇ ತಗೊಳ್ಳೋದು ಅಂತ ರವಿ ಹೇಳ್ಬೇಕಾದ್ರೆ, ಅದಕ್ಕೆ ಅಂತ ನೀನ್ ಒಬ್ನೇ ಫೋಟೋ ತಗೋಬೇಕು, ಅದನ್ ಬಿಟ್ಟು ಅವಳ ಜೊತೆ ಸೇರ್ಸಿ ಫೋಟೋ ತಗೋತಾ ಇದ್ಯಾ ಅಂತ ಲಕ್ಕಿ ರವಿ ಮತ್ತೆ ಸೂರ್ಯನ್ಗೆ ಬೆಂಡ್ ಎತ್ಬೇಕಾದ್ರೆ ಇದನ್ನ ನೋಡಿ ಶ್ರುತಿ ಮತ್ತೆ ಮೀನಾ ಇಬ್ರು ನಗ್ತಿರ್ತಾರೆ. ಓಹೋ, ಹಾಗೆಲ್ಲ ಮಾಡಿದಾನ ಲಕ್ಕಿ, ಏನೋ ರಾಸ್ಕಲ್ ಬಡವಾ, ಎಷ್ಟೋ ಧೈರ್ಯ ನಿನ್ಗೆ ಹಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏಯ್ ನೀನೇನು ಸಾಚ ಅಂತ ಕೊಚ್ಕೋಬೇಡ, ಸುಮ್ಕೆ ನಿಂತ್ಕೊಳ್ಳೋ, ಆ ಹುಡುಗಿ ಜೊತೆ ಅಡ್ಗೆ ಮನೇಲಿ ನಿಂದೇನೋ ಮಾತು ಅಂತ ಲಕ್ಕಿ ಸೂರ್ಯನ್ಗೂ ಕ್ಲಾಸ್ ತಗೋತಾರೆ. ಆ, ಅದು ಲಕ್ಕಿ, ನಾನು ಕಾಫಿ ಕುಡಿಬೇಕಿತ್ತ, ಅದಕ್ಕೆ ಹೋಗಿ ಕಾಫಿ ಮಾಡ್ಕೊಡ್ತೀರಾ ಅಂತ ಕೇಳ್ದೆ ಅಷ್ಟೇನೆ ಅಂತ ಲಕ್ಕಿಗೆ ಸೂರ್ಯ ಹೇಳ್ಬೇಕಾದ್ರೆ, ಹಾ ನೀ ಕೇಳ್ದಾಗೆಲ್ಲ ಕಾಫಿ ಮಾಡ್ಕೊಡೋದಕ್ಕೆ ಅವಳೆ ನಿನ್ ಹೆಂಡತಿ ಏನೋ ಅಂತ ಲಕ್ಕಿ ಕೇಳ್ತಾರೆ. ಹೌದು ಲಕ್ಕಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗುತ್ತೆ. ಏನು ಅಂತ ಲಕ್ಕಿ ಆಶ್ಚರ್ಯದಲ್ಲಿ ಕೇಳ್ಬೇಕಾದ್ರೆ, ಇಲ್ಲ ಲಕ್ಕಿ, ಇಲ್ಲ ಇಲ್ಲ ಅಂತ ಸೂರ್ಯ ಗಾಬರಿಲಿ ಹೇಳ್ತಾನೆ. ಏನ್ರಮ್ಮ ಹುಡ್ಗಿರ, ಇಬ್ರು ಮುಂದಕ್ ಬನ್ನಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಶ್ರುತಿ ಮತ್ತೆ ಮೀನಾ ಇಬ್ರು ಲಕ್ಕಿ ಹತ್ರ ಹೋಗಿ ನಿಂತ್ಕೋತಾರೆ. ಹಾಗೆ ಅವ್ರಿಬ್ರು ತಮ್ಮ ಪಕ್ಕನೆ ಕೂರ್ಸ್ಕೊಂಡು ಮಾತಾಡೋದಕ್ಕೆ ಲಕ್ಕಿ ಶುರು ಮಾಡ್ತಾರೆ. ಅಪ್ಪಯ್ಯ, ಇಲ್ಲೇನ್ ನಡೀತಾ ಇದೆ ಅಂತ ಸೂರ್ಯ ರಂಗನಾಥ ಕೇಳ್ಬೇಕಾದ್ರೆ, ನನ್ಗೂ ಗೊತ್ತಿಲ್ಲ, ಸುಮ್ನೆ ಇರಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಲ್ಲಮ್ಮ, ಹೆಣ್ಮಕ್ಳಾಗಿದ್ಕೊಂಡು ಗಂಡ್ ಮಕ್ಳ ಹತ್ರ ನಿನ್ಗೇನ್ರಮ್ಮ ಮಾತು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಅಜ್ಜಿ, ನಾನು ಮಾತಾಡೋದಿಲ್ಲ ಅಂತ ಹೇಳ್ದೆ, ರವಿನೇ ಫೋರ್ಸ್ ಮಾಡಿ ಇಬ್ರು ಫೋಟೋ ತಗೊಳ್ಳೋಣ ಅಂತ ನನ್ನ ಫೋರ್ಸ್ ಮಾಡಿ ಕರ್ಕೊಂಡೋದ್ರು, ಹಿ ಇಸ್ ವೆರಿ ಬ್ಯಾಡ್ ಬಾಯ್ ಅಂತ ಶ್ರುತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರವಿಗೆ ಶಾಕ್ ಆಗತ್ತೆ. ಸೂರ್ಯ ಒಳಗಡೆನೆ ನಗ್ತಿರ್ತಾನೆ. ಅಯ್ಯೋ ನಿನ್ನ, ನನ್ನೇ ತಗ್ಲಾಕಿಸ್ಬಿಟ್ಟಲ್ಲೇ ಅಂತ ರವಿ ಗೊಣಕ್ಕೊಂಡು ಶ್ರುತಿನೇ ಗುರಾಯಿಸ್ತಿರ್ತಾನೆ. ಅಲ್ಲಮ್ಮ, ಅವನೇನೋ ಕರ್ದ ಅಂತಂದ್ರೆ ನಿನಗ್ ಬುದ್ಧಿ ಇಲ್ವಾ, ಅವ್ನ್ ಕರ್ದಿದ ತಕ್ಷಣ ನೀನ್ ಹೋಗ್ಬಿಡ್ತೀಯಾ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಶ್ರುತಿ ಏನೇನು ಮಾತಾಡೋದ್ ತಲೆ ಬಗ್ಗಿಸ್ಕೊಂಡ್ ಕುತ್ಕೋತಾಳೆ. ಅಲ್ಲಮ್ಮ, ಅವನೇನೋ ಮಾತಾಡಕ್ಕೆ ಕಿಚನ್ಗ್ ಬಂದ, ನೀನೇನಮ್ಮ ಅವನ ಹತ್ರ ಮಾತಾಡ್ಕೊಂಡ್ ನಿಂತ್ಕೊಳ್ಳೋಂಥದ್ದು, ಅದು ಅಲ್ಕಿಸ್ಕೊಂಡ್ ನಗ್ತೀಯಾ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಈ ಮೀನಮ್ಮ ನನ್ನ ನಿನ್ನೇನ್ ಹೇಳಿ ಸಿಕ್ಕಾಕಿಸ್ತಾಳ ಅಂತ ಸೂರ್ಯ ಭಯ ಬೀಳ್ತಿರ್ತಾನೆ. ಅಜ್ಜಿ, ನಾವ್ ಯಾವ್ದ್ರ ಬಗ್ಗೆನೂ ಮಾತಾಡ್ಲಿಲ್ಲ, ಕರೆಂಟ್ ಬಿಲ್ ಬಂದಿದೆ, ಅದನ್ನ ಬೇಗ ಕಟ್ಲಿಲ್ಲ ಅಂದ್ರೆ ಕನೆಕ್ಷನ್ ಕಟ್ ಮಾಡ್ಬಿಡ್ತಾರೆ ಅಂತ ಮಾತಾಡ್ತಿದ್ವಿ ಅಷ್ಟೇನೆ ಅಂತ ಮೀನಾ ಹೇಳ್ತಾಳೆ. ಹಬ್ಬ, ನನ್ ಬಚಾವಾದೆ ಅಂತ ಸೂರ್ಯ ಖುಷಿ ಪಡ್ಬೇಕಾದ್ರೆ ರವಿ ಸೂರ್ಯನ್ ಮುಖನೇ ನೋಡ್ತಿರ್ತಾನೆ. ಏಯ್ ನನ್ ಮೀನಮ್ಮ ನನ್ನನ್ನು ಬಚಾವ್ ಮಾಡ್ಬಿಟ್ಟೆ ಕಣ ಅಂತ ಸೂರ್ಯ ನಗ್ತಿರ್ತಾನೆ. ಅವ್ರು ಕರೆಂಟ್ ಕನೆಕ್ಷನ್ ನ ಕಟ್ ಮಾಡೋದಿರ್ಲಿ, ನೀವು ಸಪರೇಟ್ ಆಗಿ ಯಾವ ಕನೆಕ್ಷನ್ ಮಾಡ್ಕೊಳ್ದೇ ಇದ್ರೆ ಅಷ್ಟ್ ಸಾಕು ಅಂತ ಲಕ್ಕಿ ಹೇಳ್ಬೇಕಾದ್ರೆ ಸೂರ್ಯ, ಮೀನಾ, ಶ್ರುತಿ, ರವಿ 4 ಜನ ಶಾಕ್ ಆಗ್ತಾರೆ. ಏ ಲಕ್ಕಿ, ಹಂಗೆಲ್ಲ ಏನು ಇಲ್ಲ, ಕರೆಂಟ್ ಬಿಲ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು, ಅವ್ರ ಹತ್ರ ಕರೆಕ್ಟ್ ಆಗಿ ದುಡ್ಡು ತಗೋಬೇಕಲ್ವಾ ಲಕ್ಕಿ, ಸುಮ್ನೆ ಫ್ರೀಯಾಗಿ ಕರೆಂಟ್ ಕೊಡಕ್ಕಾಗತ್ತಾ ಅಂತ ಸೂರ್ಯ ಕೇಳ್ತಾನೆ. ಅದೆಲ್ಲ ರಂಗನಾಥ ನೋಡ್ಕೋತಾನೆ, ನೀನ್ ಯಾಕೋ ಅದ್ರ ಬಗ್ಗೆ ಎಲ್ಲ ಕೇಳ್ತೀಯಾ? ಏನೇ ಶಾಂತಿ, ಮಕ್ಳುಗಳನ್ನ ಬೆಳೆಸಿರೋ ಲಕ್ಷಣ ಏನೇ ಇದು ಅಂತ ಶಾಂತಿಗೆ ಲಕ್ಕಿ ಕ್ಲಾಸ್ ತಗೋಬೇಕಾದ್ರೆ, ಅಯ್ಯೋ ಅತ್ತೆ, ಅವನನ್ನ ಬೆಳೆಸಿದ್ ನೀವೇ ತಾನೇ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ, ನನ್ನ ಹತ್ರ ಇರೋವರ್ಗು ನನ್ ಮೊಮ್ಮಗ ಕರೆಕ್ಟ್ ಆಗೇ ಇದ್ದ, ಇಲ್ಲಿಗ್ ಬಂದ್ಮೇಲೆ ಅವ್ನ್ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಲಕ್ಕಿ ಹೇಳ್ತಾರೆ. ಲಕ್ಕಿ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ಯಾ? ನಾವ್ ಸುಮ್ನೆ ಏನೋ ಫ್ರೆಂಡ್ಲಿ ಆಗಿ ಮಾತಾಡ್ದೆ ಅಷ್ಟೇ ಅಪ್ಪ, ಅಲ್ವೇನೋ ರವಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹ್ಞೂ ಅಜ್ಜಿ ಅಂತ ರವಿ ತಲೆ ಆಡಿಸ್ತಾನೆ. ಏಯ್, ಈ ಫ್ರೆಂಡ್ಲಿ ಗಿಂಗ್ಲಿ ಇವೆಲ್ಲ ಏನು ಬೇಕಾಗಿಲ್ಲ, ಹೆಣ್ಮಕ್ಳ ಹತ್ರ ನಿಮ್ಗೇನೋ ಮಾತು, ಹೆಣ್ಮಕ್ಳು ಹೆಂಗಿರ್ಬೇಕು ಅಂತ ನನ್ ಮಗನ್ ನೋಡಿ ಕಲೀರೋ ಅಂತ ಒಂದ್ ಮಗನಾಗಿದ್ಕೊಂಡು ನೀವ್ ಇಂತ ಬುದ್ಧಿ ಕಲ್ತ್ಬಿಟ್ರಲ್ಲೋ ಅಂತ ಲಕ್ಕಿ ಬೈಬೇಕಾದ್ರೆ, ಅಮ್ಮ ಹೋಗ್ಲಿ ಬಿಡಮ್ಮ, ಅವ್ರು ಸುಮ್ನೆ ಮಾತಾಡಿದ್ದು ಅಂತ ಹೇಳಿದ್ರಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಲೋ ರಂಗ, ನಿನ್ಗಿನ್ನೂ ಗೊತ್ತಿಲ್ಲ ಕಣೋ,
ಚಿಕ್ಕದ್ರಲ್ಲಿ ಶುರುವಾಗಿದ್ದು ದೊಡ್ಡದಾಗಿ ಏನಾದ್ರೂ ಒಂದು ಅನಾಹುತ ಆಗತ್ತೆ. ನೋಡ್ರಮ್ಮ, ಇನ್ಮೇಲೆ ಅವ್ರ ಹತ್ರ ಒಂಟಿಯಾಗಿ ಮಾತಾಡೋದನ್ನೆಲ್ಲ ಇಟ್ಕೋಬೇಡಿ. ಅರ್ಥ ಆಯ್ತಾ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಸರಿ ಅಜ್ಜಿ, ಇನ್ಮೇಲೆ ಅವ್ರ ಹತ್ರ ಮಾತಾಡೋದೇ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಅಜ್ಜಿ, ನಾನು ಇನ್ಮೇಲೆ ಇವ್ರ ಹತ್ರ ಮಾತಾಡೋದಿಲ್ಲ ಅಂತ ಶ್ರುತಿನೂ ಹೇಳ್ತಿರ್ತಾಳೆ. ಆಗ ರವಿ ಮತ್ತೆ ಸೂರ್ಯ ಇಬ್ರು ಮುಖ ಮುಖ ನೋಡ್ಕೊತಿರ್ತಾರೆ. ನೋಡ್ರಮ್ಮ, ನೀವಿಬ್ರು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು, ಸ್ವಲ್ಪ ಹುಷಾರಾಗಿರ್ಬೇಕು. ನೋಡಮ್ಮ, ನಿಮ್ ಮನ್ಸಲ್ಲಿ ಏನು ಇಲ್ದೇ ಇರ್ಬೋದು, ಆದ್ರೆ ನೀವ್ ಹೋಗಿ ಮಾತಾಡಿ ಅವ್ರ ಮನ್ಸಲ್ಲಿ ಏನು ಕೆಟ್ಟ ಯೋಚನೆ ಬರಬಾರ್ದು ಅಲ್ವಾ? ಹೆಣ್ಮಕ್ಳು ತುಂಬಾನೇ ಹುಷಾರಾಗಿರ್ಬೇಕಮ್ಮ. ಮುಳ್ಳಿನ ಮೇಲೆ ಸೀರೆ ಬಿದ್ರೆ ಮುಳ್ಳಿಗೇನು ಹೆಚ್ಚು ಕಮ್ಮಿ ಆಗಲ್ಲ, ಸೀರೆಗೆ ಹೆಚ್ಚು ಕಮ್ಮಿ ಆಗೋದು. ಸ್ವಲ್ಪ ಹುಷಾರು, ಅವರಿಂದ ಒಂದ್ ಸ್ವಲ್ಪ ದೂರನೇ ಇರಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಸರಿ ಅಜ್ಜಿ ಅಂತ ಮೀನಾ ಮತ್ತೆ ಶ್ರುತಿ ಇಬ್ರು ಒಟ್ಟಿಗೆ ಹೇಳ್ತಾರೆ. ಸೂರ್ಯ ಮತ್ತೆ ರವಿ ಇಬ್ರು ಮೀನಾ ಶ್ರುತಿನ ನೋಡ್ಬೇಕಾದ್ರೆ, ಏಯ್, ನಿಮ್ಮಿಬ್ರಿಗೂ ಅಷ್ಟೇ, ಮರ್ವಾದೆಯಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನನ್ ಕೊಡ ಏಟ್ ಬಗ್ಗೆ ಗೊತ್ತು ತಾನೆ ಅಂತ ಲಕ್ಕಿ ಹೇಳ್ತಿದ್ದಂಗೆ, ಗೊತ್ತು ಅಜ್ಜಿ ಅಂತ ರವಿ ಹೇಳಿದ್ರೆ, ಹೌದು ಲಕ್ಕಿ, ನನಗ್ ಗೊತ್ತಿದೆ. ಹೆಂಗಿದ್ರು ನೀನು ನಮ್ ಊರಲ್ಲಿ ದೊಡ್ಡ ಡಾನ್ ಅಲ್ವಾ? ಇನ್ಮೇಲೆ ನಾನು ಹುಡುಗಿ ಹತ್ರ ಮಾತಾಡೋದಿಲ್ಲ ಲಕ್ಕಿ. ಇನ್ಮೇಲೆ ಅವಳು ಯಾರೋ ನಾನ್ ಯಾರೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಾನು ಅಷ್ಟೇ ಅಜ್ಜಿ, ಇನ್ಮೇಲೆ ಈ ಹುಡುಗಿ ಹತ್ರ ಮಾತಾಡೋದೇ ಇಲ್ಲ ಅಂತ ರವಿನು ಹೇಳ್ತಾನೆ. ಹೀಗಿದ್ರೆ ನಿಮ್ಮಿಬ್ರಿಗೂ ಒಳ್ಳೇದು ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಮ್ಮ, ಇನ್ಮೇಲೆ ಈ ರೀತಿ ಎಲ್ಲ ಮಾಡೋದಿಲ್ಲ ಅಂತ ಅವರೇ ಹೇಳಿದ್ರಲ್ಲ, ಹೋಗ್ಲಿ ಬಿಟ್ಟಾಕಿ, ನೀವಿಬ್ರು ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತ ರಂಗನಾಥ್ ಅವರು ಮೀನಾ ಮತ್ತೆ ಶ್ರುತಿನ ಅಲ್ಲಿಂದ ಕಳಿಸ್ತಾರೆ. ಹಾಗೆ ಸೂರ್ಯ ಮತ್ತೆ ರವಿನೂ ಹೋಗ್ಬೇಕಾದ್ರೆ, ಏ ಶಾಂತಿ, ಬಾರ ಇಲ್ಲಿ ಅಂತ ಲಕ್ಕಿ ಕೂಗಾಕ್ತಾರೆ. ಆಗ ಶಾಂತಿ ಏನತ್ತೆ ಅಂತ ಲಕ್ಕಿ ಹತ್ರ ಹೋಗ್ಬೇಕಾದ್ರೆ, ಏ, ಅಮ್ಮನು ಸಿಕ್ಕಾಕೊಂಡ್ರು ಅನ್ಸುತ್ತೆ, ಬಾರೋ ಬಾರೋ ಅಂತ ಹೇಳ್ತಾ ಸೂರ್ಯ ರವಿನ ಕರ್ಕೊಂಡು ಮತ್ತೆ ವಾಪಸ್ ಬರ್ತಾನೆ. ಹಾಗೆ ಶ್ರುತಿ ಮೀನಾ ಇಬ್ರು ದೂರದಿಂದನೇ ನಿಂತ್ಕೊಂಡು ನೋಡ್ತಿರ್ತಾರೆ. ಏನೋ ಗುಣಗ್ತಾ ಇದ್ದೆ ಅವಾಗ್ಲೇ, ಇನ್ನು ಏನೇನೆಲ್ಲ ನೋಡ್ಬೇಕು ಅಂತ, ಏನೇನೇ ನೀನ್ ಅಂತದ್ ನೋಡಿರೋದು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಹಾಗೇನಿಲ್ಲತ್ತೆ, ನಾನ್ ಹೇಳಿದ್ದು ನನ್ಗೆ ಕೇಳಿಸ್ಲಿಲ್ಲ, ನಿಮ್ಗೆ ಕೇಳಿಸ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ನೀನ್ ಎಂತ ಛತ್ರಿ ಅಂತ ನನ್ಗೆ ಗೊತ್ತು ಕಣೆ, ನಿನ್ ಮನ್ಸಲ್ಲಿ ಏನ್ ಅನ್ಕೋತೀಯೋ ಅದ್ ನನ್ಗೆ ಗೊತ್ತಾಗುತ್ತೆ, ಹೇಳೆ ಏನೇ ಅಂತದ್ದು ಅಂತ ಲಕ್ಕಿ ಕೇಳ್ತಿರ್ತಾರೆ. ಅತ್ತೆ, ಅದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಮಮ್ಮಿ ಅಂತ ಕರಿತಾ ಮನೋಜ ಮನೆಗ್ ಬರ್ತಾನೆ. ಏ ಮನೋಜ, ಬಾರ ಇಲ್ಲಿ ಅಂತ ಲಕ್ಕಿ ಕರಿಬೇಕಾದ್ರೆ, ಏನಜ್ಜಿ ಅಂತ ಮನೋಜ ಹತ್ರ ಬರ್ತಾನೆ. ಏಯ್, ಎಲ್ಲ ಹೋಗಿದ್ದೆ ಅಂತ ಲಕ್ಕಿ ಕೇಳಿದಾಗ, ಕೆಲ್ಸದ ವಿಷಯವಾಗಿ ಹೋಗಿದ್ದೆ ಅಂತ ಮನೋಜ ಹೇಳ್ತಾನೆ. ಲೋ ರಂಗ, ಮನೋಜನೇ ಈ ಮನೇಲಿ ದೊಡ್ಡ ಮಗ ಕಣೋ, ಅವನ್ಗೆ ಮೊದ್ಲು ಮದ್ವೆ ಮಾಡ್ಬೇಕು, ಅವ್ನ್ ಮದ್ವೆನ ನಾನ್ ನೋಡ್ಲೇಬೇಕು ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಜ್ಜಿ, ಮದ್ವೆನ ನನಗ ಬೇಡ ಬೇಡ ಅಂತ ಮನೋಜ ಭಯದಲ್ಲಿ ಹೇಳ್ತಾನೆ. ಲೋ ಮನೋಜ, ನೀನ್ ಯಾಕೋ ಭಯ ಪಡ್ತಾ ಇದ್ಯಾ? ನೋಡಿ ಕಲ್ತ್ಕೊಳ್ಳಿ, ಮದ್ವೆ ಅಂದ್ರೇನೆ ನಿಮ್ ಅಣ್ಣ ಭಯ ಪಡ್ತಾ ಇದ್ದಾನೆ, ಅವನ್ ತಮ್ಮಂದ್ರು ನೀವ್ ಹೋಗಿ ಹುಡುಗಿರ ಹತ್ರ ಮಾತಾಡದ, ಛೆಛೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಸೂರ್ಯ, ರವಿ, ಶ್ರುತಿ ಮತ್ತೆ ಮೀನಾ ಮುಖ ಮುಖ ನೋಡ್ಕೊತಿರ್ತಾರೆ. ಇಬ್ರು ಅವನನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಯಾಕೆ ಅವನ್ ತರನು ನಾವು ಫ್ರಾಡ್ ಆಗ್ಬೇಕು ಅಂತನ ಅಂತ ಸೂರ್ಯ ಗುಣಕ್ತಿರ್ತಾನೆ. ಅತ್ತೆ, ನಾನು ಮನೋಜನ್ಗೆ ಹೆಣ್ಣು ಹುಡುಕ್ತಾ ಇದ್ದೀನಿ, ಆದ್ರೆ ಒಳ್ಳೆ ಜಾಗ ಸಿಗ್ಬೇಕಲ್ವಾ ಅಂತ ಶಾಂತಿ ಹೇಳ್ತಾಳೆ. ಏ, ಅದೆಲ್ಲ ಸಿಗುತ್ತೆ, ಸುಮ್ನೆ ಇರೆ, ಮೊದ್ಲು ಅವನು ಮದ್ವೆ ಮಾಡ್ಕೊಳ್ಬೇಕು, ಇನ್ ಉಳ್ದಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಒಳ್ಳೆ ಬ್ರೋಕರ್ ಹುಡುಕಿ ಅವನ್ಗೆ ಒಳ್ಳೆ ಹುಡ್ಗಿನ ಹುಡ್ಕೊಡು ಅಂತ ಹೇಳು. ನೋಡೆ, ನೀನ್ ಹೆಣ್ ನೋಡ್ತೀಯಾ ಅಥವಾ ನಾನೇ ಊರ್ ಕಡೆ ಎಲ್ಲಾದ್ರೂ ಹೆಣ್ ನೋಡ್ಲಾ ಅಂತ ಲಕ್ಕಿ ಕೇಳ್ತಾರೆ. ಅಯ್ಯೋ ಅಜ್ಜಿ, ಅದೆಲ್ಲ ಏನು ಬೇಡ, ಮಮ್ಮಿ ನೀನೇ ಹೇಳು ಮಮ್ಮಿ ಅಂತ ಮನೋಜ ಹೇಳ್ಬೇಕಾದ್ರೆ, ಅತ್ತೆ, ಇನ್ನೂ ಒಂದ್ ಸ್ವಲ್ಪ ದಿವಸ ಹೋಗ್ಲಿ ಅಂತ ಶಾಂತಿ ಹೇಳ್ತಾಳೆ. ಏಯ್, ಹಂಗೆಲ್ಲ ಬಿಡಕ್ಕಾಗಲ್ಲ ಕಣೆ, ಇವ್ರ್ ಬೇರೆ ಸರಿ ಇಲ್ಲ, ಈ ನಡುವೆ ಹೆಂಗೆಂಗೋ ಆಡ್ತಾ ಇದಾರೆ, ಯಾವಾಗ ಏನಾಗುತ್ತೋ ಯಾರಿಗ್ ಗೊತ್ತು, ಆದಷ್ಟು ಬೇಗ ಅವ್ನ್ ಮದ್ವೆ ಮಾಡ್ಬಿಡ್ಬೇಕು ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಮ್ಮ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ, ನೀವ್ ಹೋಗಿ ರೆಸ್ಟ್ ಮಾಡಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರಿ ಅಂತ ಹೇಳ್ತಾ ಲಕ್ಕಿ ಹೋಗ್ಬೇಕಾದ್ರೆ, ಅಯ್ಯೋ ಅಜ್ಜಿ ಬರ್ತಾ ಇದಾರೆ, ನಾವ್ ಹೊರಡೋಣ ಅಂತ ಹೇಳಿ ಇನ್ನ ಮತ್ತೆ ಶ್ರುತಿ ಇಬ್ರು ಅಲ್ಲಿಂದ ಓಡೋಗ್ತಾರೆ. ಚಿಚೆ, ನಾನ್ ಇಲ್ದೇ ಇರೋದಕ್ಕೆ ಈ ಮನೆನೇ ಅಲ್ಲ, ಇಲ್ಲಿ ಏನು ಸರಿ ಇಲ್ಲ, ಯಾವ್ದು ನ್ಯಾಯವಾಗಿಲ್ಲ ಅಂತ ಹೇಳ್ಕೊಂಡು ಲಕ್ಕಿ ಅಲ್ಲಿಂದ ಹೋಗ್ತಾರೆ. ಏನೋ ರವಿಗಾನ್ ಕೊನೆಗೂ ಲಕ್ಕಿ ಹತ್ರ ಈ ಪೆಂಗೆ ಒಳ್ಳೆಯವನಾಗ್ಬಿಟ್ಟ, ನಾವ್ ಕೆಟ್ಟವರಾಗ್ಬಿಟ್ವಲ್ಲೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಸೂರ್ಯ, ಅಮ್ಮನ್ ಮುಂದೆನಾದ್ರೂ ಸ್ವಲ್ಪ ನೋಡ್ಕೊಂಡಿರೋ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಸರಿ ಅಪ್ಪಯ್ಯ ಅಂತ ಹೇಳ್ತಾ ಸೂರ್ಯ ಮತ್ತೆ ರವಿ ಇಬ್ರು ಮತ್ತೆ ಕಿಚನ್ ಕಡೆನೆ ಹೋಗ್ತಿರ್ತಾರೆ. ಇವಾಗ ತಾನೇ ಹೇಳದ್ನಲ್ರೋ ಅಂತ ರಂಗನಾಥ್ ಅವ್ರು ಗದ್ರಬೇಕಾದ್ರೆ, ಸಾರಿ ಅಪ್ಪಯ್ಯ ಅಂತ ಹೇಳ್ತಾ ಇಬ್ರು ರೂಮ್ಗೆ ಹೋಗ್ತಾರೆ. ಈ ಕಡೆ ರೋಹಿಣಿ ಕೃಷ್ಣ ಕರ್ಕೊಂಡು ಶೋರೂಮ್ಗೆ ಬಂದಿರ್ತಾಳೆ. ಆಗ ಮನೋಜ ಕೃಷ್ಣ ನೋಡಿ, ಇವನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿ ಅಂತ ಕೇಳ್ಬೇಕಾದ್ರೆ, ಯಾಕ್ ಮನೋಜ್, ನಾ ಹೇಳ್ ಮರ್ತೋಯ್ತಾ? ಈಗಾಗ್ಲೇ ನಾ ಹೇಳ್ದೆ ಅಲ್ವಾ, ನೀನು ಕೃಷ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ, ಅದಕ್ಕೆ ಕರ್ಕೊಂಡ್ ಬಂದಿರೋದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನ್ ನೀನು ನನ್ಗೇನ್ ಕೆಲ್ಸ ಇಲ್ಲ ಅನ್ನೋ ರೀತಿ ಈ ರೀತಿ ಕರ್ಕೊಂಡ್ ಬಂದ್ರೆ ಹೆಂಗೆ? ನನ್ಗೆ ತುಂಬಾ ಕೆಲ್ಸ ಇದೆ, ಇದು ಬಿಸ್ನೆಸ್ ನಡೆಯೋ ಜಾಗ ಅಂತ ಮನೋಜ ಹೇಳ್ಬೇಕಾದ್ರೆ, ಬಿಸ್ನೆಸ್ ನ ಸ್ಟಾಫ್ ನೋಡ್ಕೋತಾರೆ, ಬಿಲ್ಲಿಂಗು ಅವರೇ ನೋಡ್ಕೋತಾ ಇರ್ತಾನೆ. ಇವತ್ ಸ್ವಲ್ಪ ನೀನ್ ಬ್ರೇಕ್ ತಗೋ, ರಿಲ್ಯಾಕ್ಸ್ ಆಗಿರೋ, ಕೃಷ್ ನಿನ್ ಜೊತೆ ಇರ್ತಾನೆ,
ನೀನ್ ಅವನನ್ನ ನೋಡ್ಕೋ, ಸಂಜೆ ಬಂದು ನಾನು ಇವನ್ನ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನು ಇವನ್ನ ಇಲ್ಬಿಟ್ಟು ನಿನ್ನ ಸಂಜೆ ಬಂದು ಕರ್ಕೊಂಡು ಹೋಗ್ತೀಯಾ? ಇಲ್ಲಿಟ್ಕೊಂಡು ಇವ್ನು ಏನೇನ್ ಮಾಡ್ತಾನೆ? ಇಲ್ಲ ಇಲ್ಲ, ಒಂದ್ ದಿವಸ ಪೂರ್ತಿ ಇವನ್ನ ಇಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ನೋ, ಇಟ್ಸ್ ನಾಟ್ ಪಾಸಿಬಲ್ ಅಂತ ಮನೋಜ ಮುಖ ಕೊಡ್ದಂಗ್ ಹೇಳ್ತಾನೆ. ಹೇಳ್ತಾ ಇದೀನ್ ತಾನೆ ಅವನ್ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡ್ಲೇಬೇಕು ಅಂತ ರೋಹಿಣಿ ಕಣ್ ಬಿಡ್ಬೇಕಾದ್ರೆ, ಆ ಸರಿ ಆಯ್ತು, ಅವನೇನ ಇನ್ನೊಂದ್ ದಿವ್ಸ ನಾನು ಆಚೆ ಕರ್ಕೊಂಡ್ ಹೋಗ್ತೀನಿ, ಆದ್ರೆ ಅವನನ್ನ ಇಲ್ಲಿ ಇಟ್ಕೊಂಡು ನೋಡ್ಕೊಳಕ್ ಆಗೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಮನೋಜ್ ಸ್ವಲ್ಪ ಸೈಡಿಗ್ ಬಾ ಅಂತ ಹೇಳ್ತಾ ರೋಹಿಣಿ ಮನೋಜನ್ನ ಸೈಡ್ ಕರ್ಕೊಂಡ್ ಹೋಗ್ತಾಳೆ. ಏನ್ ಮನೋಜ್, ನಾನ್ ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ಬೇಕಾ ಬೇಡ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಮಾಡ್ಬೇಕು ಅಂತ ಮನೋಜ ಹೇಳ್ತಾನೆ. ಹಾಗಿದ್ಮೇಲೆ ನಾನ್ ಹೇಳೋದನ್ನ ನೀನ್ ಕೇಳಿಸ್ಕೊಳ್ಳೇಬೇಕು. ಇವತ್ ಒಂದ್ ದಿವ್ಸ ಕೃಷ್ಣ ನೋಡ್ಕೋ, ಅವನ್ ಜೊತೆ ನೀನು ಕ್ಲೋಸ್ ಆಗ್ಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನ್ ಈ ರೀತಿ ಹೇಳ್ತಾ ಇರೋದು ನನ್ಗೆ ಬೆದರಿಕೆ ಹಾಕ್ದಂಗ್ ಅನಿಸ್ತಾ ಇದೆ ಅಂತ ಮನೋಜ ಹೇಳ್ತಾನೆ. ನೋಡಿ ಮನೋಜ್, ನಾನ್ ಆ ರೀತಿ ಅನ್ಕೊಂಡಿಲ್ಲ, ಆದ್ರೆ ಅನ್ಕೊಂಡಿರೋದು ನೀವು. ಇದಕ್ಕೆ ನೀವ್ ನನ್ನನ್ನ ಜವಾಬ್ದಾರಿ ಮಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಹೋ, ಹಾಗಿದ್ರೆ ಅವನನ್ನ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತ ನೀನ್ ತೀರ್ಮಾನ ಮಾಡ್ಬಿಟ್ಟಿದ್ಯಾ ಅಂತ ಮನೋಜ ಕೇಳ್ಬೇಕಾದ್ರೆ, ಹೌದು ಅಂತ ರೋಹಿಣಿ ಹೇಳ್ತಾಳೆ. ಆಗೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಆಗೋದಿಲ್ಲ ಅಂದ್ರೆ ನಾನು ಅವನನ್ನ ಕರ್ಕೊಂಡ್ ಹೋಗ್ತೀನಿ, ಆಮೇಲೆ ಸೈನ್ ಮಾಡು ಅದು ಇದು ಅಂತ ನೀನ್ ನನ್ನ ಹತ್ರ ಬರ್ಬಾರ್ದು ಅಂತ ರೋಹಿಣಿ ಹೇಳಿ ಹೋಗ್ಬೇಕಾದ್ರೆ, ರೋಹಿಣಿ ಒಂದ್ ನಿಮಿಷ ನಿಂತ್ಕೋ, ಈಗೇನು ಅವನನ್ನ ನೋಡ್ಕೋಬೇಕು ತಾನೆ, ನೋಡ್ಕೋತೀನಿ ಬಿಡು, ಬೇಗ ಹೋಗಿ ಬೇಗ ಬಾ ಅಂತ ಮನೋಜ ಹೇಳ್ಬೇಕಾದ್ರೆ, ಥ್ಯಾಂಕ್ ಯು ಮನೋಜ್, ಕೃಷ್ಣ ಚೆನ್ನಾಗ್ ನೋಡ್ಕೋ ಸರಿನಾ? ಆಮೇಲೆ ನಾನ್ ಬಿಟ್ಟು ಹೊರಟೋಗ್ಬಿಟ್ಟೆ ಅಂತ ಆ ಕೋಪನ ಅವನ್ ಮೇಲೆ ತೋರ್ಸಿದ್ರೆ ನಾನೇನು ಅನ್ನೋದನ್ನ ತೋರ್ಸ್ಬೇಕಾಗತ್ತೆ. ಅವನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಇರ್ಲಿ ಅಂತ ನಾನು ಇಲ್ಲಿ ಅವನನ್ನ ಕರ್ಕೊಂಡ್ ಬಂದ್ಬಿಡ್ತಾ ಇದೀನಿ. ಅದನ್ ಬಿಟ್ಟು ನೀನ್ ಅವನಿಗೆ ಹೊರಟ್ ಏನಾದ್ರು ಮಾಡಿದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಲೊಟ್ಟೆ, ಎಲ್ರು ಸೇರ್ಕೊಂಡು ನನ್ನನ್ ರುಬ್ತಾ ಇದಾರೆ, ಇಲ್ಲಿ ನೋಡಿದ್ರೆ ನಾನ್ ಎಲ್ರಿಗೂ ಹೊರಟ್ ಮಾಡ್ತೀನಂತೆ. ಸರಿ, ನೀನೇನ್ ಭಯ ಪಡ್ಬೇಡ, ನಾನ್ ಅವನನ್ನ ನೋಡ್ಕೋತೀನಿ, ನೀನ್ ಬೇಗ ಹೋಗಿ ಬೇಗ ಬಾ ಅಂತ ಮನೋಜ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಹೇಳ್ತಾ ರೋಹಿಣಿ ಕ್ರಿಶ್ ಹತ್ರ ಬಂದು, ಕ್ರಿಶ್, ಡ್ಯಾಡಿ ಜೊತೆ ಇರ್ಬೇಕಾದ್ರೆ ನೀನು ಗುಡ್ ಬಾಯ್ ಆಗಿರ್ಬೇಕು, ಏನಾದ್ರೂ ಬೇಕು ಅಂದ್ರೆ ಡ್ಯಾಡಿ ಹತ್ರ ಕೇಳು ಸರಿನಾ ಅಂತ ಕ್ರಿಶ್ ಹತ್ರ ರೋಹಿಣಿ ಈ ಮಾತುಗಳನ್ನೆಲ್ಲ ಹೇಳಿ ನಾನ್ ಬರ್ತೀನಿ ಅಂತ ಹೇಳ್ತಾ ಶೋರೂಮ್ ಇಂದ ಆಚೆಗೆ ಹೋಗ್ತಾಳೆ. ಆಗ ಮನೋಜ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ, ಚಿಟ್ಟು ಬಾರೋ ಇಲ್ಲಿ ಅಂತ ಕೃಷ್ಣ ಕರೀತಾನೆ. ನಾ ಬರೋದಿಲ್ಲ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಏನು ಬರೋದಿಲ್ವಾ? ಅಪ್ಪಿ, ಹಂಗೆಲ್ಲ ಹೇಳ್ಬಾರ್ದು, ಬಾಯಿಲಿ, ಯಾಕೆ ಬರೋದಿಲ್ಲ ಅಂತೀಯ ಅಂತ ಮನೋಜ ಕೇಳ್ಬೇಕಾದ್ರೆ, ಯಾಕಂದ್ರೆ ನೀವು ಅಂದ್ರೆ ನನ್ಗಿಷ್ಟ ಇಲ್ಲ, ಅದಕ್ಕೆ ಬರೋದಿಲ್ಲ ಅಂತ ಕೃಷ್ ಹೇಳ್ತಾನೆ. ಏನ್ ಬಾಸ್ ಇದೆಲ್ಲ ಅಂತ ಛಾಯ ಕೇಳ್ಬೇಕಾದ್ರೆ, ಥೋ, ನನ್ ಲೈಫೇ ಚೆನ್ನಾಗಿಲ್ಲಪ್ಪ, ಏನ್ ಮಾಡೋದು ಛಾಯ, ಎಲ್ಲ ನನ್ ತಲೆಗೆ ಬಂದ್ ಗಂಟು ಬಿಡುತ್ತೆ, ಥೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪಿ, ಇವಾಗ ನೀನು ನನ್ನ ಇಷ್ಟ ಪಡ್ಬೇಕು ಅಂದ್ರೆ ನಾನೇನೋ ಮಾಡ್ಬೇಕು ಅಂತ ಮನೋಜ ಕೇಳ್ತಾನೆ. ಓ, ನಾನ್ ಏನೇ ಹೇಳಿದ್ರು ಅದನ್ನ ಕೇಳ್ತೀರಾ ನೀವು ಅಂತ ಕ್ರಿಶ್ ಕೇಳ್ಬೇಕಾದ್ರೆ, ಕೇಳಲೇಬೇಕಲ್ಲ, ಅದೇನೋ ಅಂತ ಹೇಳು ಅಂತ ಮನೋಜ ಹೇಳ್ತಾನೆ. ಸರಿ, ನಾನ್ ಇವಾಗ ಒಂದ್ ಕ್ವೆಶ್ಚನ್ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಿ, ಆತರ ನೀವು ಕರೆಕ್ಟ್ ಆಗಿ ಆನ್ಸರ್ ಕೊಟ್ರೆ ಯು ಆರ್ ಎ ಗುಡ್, ಇಲ್ಲ ಅಂದ್ರೆ ನೀವು ಬ್ಯಾಡ್ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಅಷ್ಟೇ ತಾನೆ, ಚೀಟ್ಕೆ ಹೊಡೆಯಷ್ಟಲ್ಲಿ ಉತ್ತರ ಕೊಟ್ಬಿಡ್ತೀನಿ, ಅದೇನು ಅಂತ ಹೇಳಪ್ಪಿ. ವೆನ್ 5 ಡಿಗ್ರಿ ಮನೋಜ ಇಸ್ ಹಿಯರ್ ದೆನ್ ವೈ ಇಸ್ ಫಿಯರ್, ಹೇಳು 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 ಅಂತ ಮನೋಜ ಹೇಳ್ತಿರ್ತಾನೆ. ಬಾಸ್, ನಿಜವಾಗ್ಲೂ ಉತ್ತರ ಕೊಡ್ತೀರಾ ಅಂತ ಛಾಯಾ ಕೇಳ್ಬೇಕಾದ್ರೆ, ಇವನೇನು ನೀಟ್ ಎಕ್ಸಾಮ್ ಅಲ್ಲಿ ಬರೋ ಅಂತ ಕ್ವೆಶ್ಚನ್ ಕೇಳ್ತಾನೆ, ಚಿಕ್ಕ ಹುಡುಗ, ಆಫ್ಟರ್ ಆಲ್ ಚಿಕ್ಕ ಕ್ವೆಶ್ಚನ್ ತಾನೇ ಕೇಳ್ತಾನೆ, ಅದಕ್ ನಾ ಉತ್ತರ ಕೊಡಕ್ಕಾಗಲ್ವಾ? ಚಟು ಅದೇನು ಅಂತ ಕೇಳೋ ಅಂತ ಮನೋಜ ಹೇಳ್ತಾನೆ. ಫಸ್ಟ್ ಕ್ವೆಶ್ಚನ್, ಒಂದು ರೂಮ್ ಇರುತ್ತೆ, ಆದ್ರೆ ಆ ರೂಮ್ಗೆ ಡೋರ್ ಇಲ್ಲ, ಕಿಟಕಿ ಇಲ್ಲ, ಹಾಗೆ ಗೋಡೆನೂ ಇಲ್ಲ, ಅದ್ಯಾವ್ ರೂಮು ಅಂತ ಕ್ರಿಶ್ ಕೇಳ್ತಿದ್ದಂಗೆ ಮನೋಜ ತಲೆ ಕೆರ್ಕೊಂಡು ಏನ್ ಉತ್ತರ ಅಂತ ಯೋಚನೆ ಮಾಡ್ತಿರ್ತಾನೆ. ಲೇ ಅಪ್ಪಿ, ಇದು ಒಂದು ಕ್ವಶನ್ ಏನೋ, ಇದಕ್ಕೋಗಿ ಆನ್ಸರ್ ಕೇಳ್ತಿದ್ಯಲ್ಲ ಅಂತ ಮನೋಜ ಕೇಳ್ಬೇಕಾದ್ರೆ, ಆನ್ಸರ್ ಹೇಳಿ ನೋಡೋಣ ಅಂತ ಕ್ರಿಶ್ ಕೇಳ್ತಾನೆ. ಆಗ ಮನೋಜ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಆಗ ಚಾಯಿಂಗು ಮತ್ತೆ ಮನೋಜನ್ಗೂ ಅದ್ರ ಉತ್ತರ ಗೊತ್ತಾಗೋದಿಲ್ಲ. ಉತ್ತರ ಗೊತ್ತಾಗ್ಲಿಲ್ವಾ? ಹಾಗಿದ್ರೆ ನಾನೇ ಹೇಳ್ತೀನಿ ಕೇಳಿ, ಅದು ಮೊಟ್ಟೆ ಅಂತ ಕ್ರಿಶ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಮನೆ ಒಳಗಡೆ ಮಾತಾಡಕ್ ಆಗೋದಿಲ್ವಲ್ಲ ಅಂತ ಆಚೆ ಕಡೆ ಲಾನ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಸೂರ್ಯ ಖುಷಿಗೆ ಮೀನನ್ನ ತಬ್ಕೊಂಡು ಅವಳಿಗೆ ಮುತ್ಕೊಡ್ಬೇಕಾದ್ರೆ ಇದನ್ನ ಲಕ್ಕಿ ಅಜ್ಜಿ ನೋಡ್ಬಿಡ್ತಾರೆ. ಹಾಗೆ ಅವರು ಇವ್ರಿಬ್ರ ಹತ್ರ ಬಂದು ಚೆನ್ನಾಗಿ ಬೈತಾರೆ. ಸೂರ್ಯ, ಏನೋ ಮಾಡ್ತಿದ್ಯಾ? ಮಾನ ಮರ್ಯಾದೆ ಇಲ್ವೇನೋ? ಮದ್ವೆ ಆಗ್ದಿರೋ ಹುಡುಗಿನ ಈ ರೀತಿ ಹಿಡ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ಅಂತ ಲಕ್ಕಿ ಸೂರ್ಯನ್ಗೆ ಬೈದು, ಏನಮ್ಮ ಮೀನಾ, ಏನ್ ಮಾಡ್ತಿದ್ಯಾ ನೀನು? ಮದ್ವೆ ಆಗ್ದಿರೋ ಈ ಹುಡುಗನ್ ಜೊತೆ ಈ ರೀತಿ ತಪ್ಕೊಂಡ್ ನಿಂತ್ಕೊಳ್ಳೋದು ತಪ್ಪು ಅಂತ ನಿನ್ ಗೊತ್ತಿಲ್ವಾ? ಮಾಡ್ತೀನಿ ರೀ ನಿಮ್ಗೆ. ಛೆಛೆ,
ಸ್ವಲ್ಪನೂ ಮಾನ ಮರ್ಯಾದಿನೇ ಇಲ್ಲ ಇವಕ್ಕೆ. ಮೊದ್ಲು ಈ ವಿಷಯನ ರಂಗಂಗ್ ಹೇಳ್ಬೇಕು. ಅವನೇ ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಮಾಡ್ತೀನಿ ತಡೀರಿ. ಏಯ್ ಹೋಗ್ ನೀನ್ ಮಲ್ಕೋ ಹೋಗ ಮಾಮಿನ ನೀನು ಅಂತ ಹೇಳ್ತಾ ಲಕ್ಕಿ ಇಬ್ರನ್ನು ಕಳಿಸ್ತಾರೆ. ಹಾಗೆ ಬೆಳಗ್ಗೆನೆ ರಂಗನಾಥ ಅವ್ರನ್ನ ಕರೆದು ನಡೆದಿದ್ ವಿಷಯನೆಲ್ಲ ಹೇಳಿ, ನೋಡ ರಂಗ, ಈ ರೀತಿ ಇಬ್ರು ತಪ್ಕೊಂಡಿರೋದ್ ನೋಡಿದ್ರೆ ಜನ ಏನಂತ ಮಾತಾಡ್ಕೊಳಲ್ವೋ, ಬುದ್ಧಿ ಇಲ್ವೇನಾ ನಿಂಗೆ? ನಾನಂತೂ ನಿರ್ಧಾರ ಮಾಡಾಯ್ತು ಕಣ. ಇವ್ರಿಬ್ರು ಇಷ್ಟೊಂದೆಲ್ಲ ಮುಂದುವರೆದಿದ್ದಾರೆ ಅಂತಂದ್ರೆ ಇದನ್ನ ಸುಮ್ನೆ ಬಿಡಬಾರ್ದು. ಮೊದ್ಲು ಆ ಹುಡುಗಿ ಅಪ್ಪ ಅಮ್ಮನ ಕರ್ಸೋ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಯಾಕಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನೋಡ, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನಂತೂ ನಿರ್ಧಾರ ಮಾಡಾಗಿದೆ. ಇವ್ರಿಬ್ರಿಗೂ ಮದ್ವೆ ಮಾತುಕತೆನ ಮುಗಿಸ್ಬಿಡೋಣ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಮೀನಿಂಗೆ ಖುಷಿ ಆಗತ್ತೆ. ಹಾಗೆ ರವಿ ಶ್ರುತಿ ಕೂಡ ಖುಷಿ ಪಡ್ತಾ ಸೂರ್ಯ ಮೀನನ್ನೇ ನೋಡ್ತಿರ್ತಾರೆ. ರಂಗನಾಥ್ ಅವರು ಲಕ್ಕಿ ಹತ್ರ ಈ ವಿಷಯದ ಬಗ್ಗೆ ಏನು ಹೇಳಕ್ಕಾಗ್ದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ರವಿ ಸೂರ್ಯಂಗೆ ಶೇಕ್ ಹ್ಯಾಂಡ್ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.